ಧರ್ಮಸ್ಥಳಕ್ಕೆ ಸರ್ ಬಹಳಷ್ಟೊಂದು ಕಳಂಕ ಬಂದಿರತಕ್ಕಂಥ ಒಂದು ಹಿನ್ನೆಲೆ ಏನು ಪವನ್ ಕಲ್ಯಾಣ್ ಅವರು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ದಾರೆ ಸರ್. ಅಲ್ಲ, ಧರ್ಮಸ್ಥಳಕ್ಕೆ ಒಂದು ಹತ್ತತ್ರ 1 ಕೋಟಿ ಜನ ವೀಕ್ಷಣೆ ಮಾಡ್ತಾರೆ. ಇದು ದೇವಸ್ಥಾನಕ್ಕೆ ಹೋಗ್ತಾರೆ. ಈಗ ಮಂಜುನಾಥ ದೇವರ ಇರೋದಲ್ಲಿ ಅಲ್ವಾ, ಅವ್ರು ನೋಡೋದಕ್ಕೆ ಎಲ್ಲ ಭಕ್ತಾದಿಗಳು ಹೋಗ್ತಾರೆ. ದೇವ್ರ ಮೇಲೆ ಏನು ಅಲಿಗೇಷನ್ ಏನಿಲ್ವಲ್ಲ ಅಲ್ವಾ. ದೇವಸ್ಥಾನಕ್ಕೆ ಹೋಗೋದಕ್ಕೂ ಅಲ್ಲಿರ್ತಕ್ಕಂಥ ವಿದ್ಯಮಾನಗಳಿಗೂ ತನಿಖೆಗೂ ಯಾವ ಸಂಬಂಧನೇ ಇಲ್ಲ. ದೈವ ಭಕ್ತರು ಎಲ್ಲರೂ ಕೂಡ ಈಗಲೂ ಹೋಗ್ತಾರೆ, ಮುಂದಕ್ಕೂ ಹೋಗ್ತಾರೆ, ಹಿಂದೆನೂ ಹೋಗ್ತಿದ್ರು. ಅದರಲ್ಲೇನು ಅವ್ರು ಹೋಗಿದ್ರಲ್ಲಿ ತಪ್ಪೇನೂ ಇಲ್ಲ. ಇಂಥ ಒಂದು ಬೆಳವಣಿಗೆ ನಡುವೆನೇ ಅವರು ಭೇಟಿ ಕೊಡ್ತಾರೆ. ಈಗ ದೇವ್ರ ಬಗ್ಗೆ ಏನಾದರೂ ಅಲಿಗೇಷನ್ ಇದೆಯಾ? ಇಲ್ಲ. ಅಲ್ಲಿ ಬೇರೆಯವ್ರ ಬಗ್ಗೆ ಅಲಿಗೇಷನ್ಸು ಇದೆ ಅಷ್ಟೇ. ಮಂಜುನಾಥನ ಬಗ್ಗೆ ಆಗಲಿ, ಅಣ್ಣಪ್ಪನ ಬಗ್ಗೆ ಆಗಲಿ, ಅವ್ರ ಬಗ್ಗೆ ಭಕ್ತಿ ಇದೆ ಹೊರತು ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ತಪ್ಪು ಅಂತ ನಾವು ಹೇಳೋಕ್ಕಾಗತ್ತಾ? ಈಗ ಮೊನ್ನೆ ನಮ್ಮ ಪಕ್ಷದವರು ಹೋಗಿದ್ದರು, ಕಾರ್ಯಗಳು ಮಾಡಿಕೊಂಡು, BJP ಅವರು ಹೋಗಿದ್ದರು. ಹೋಗಲಿ ಬಿಡಿ, ತಪ್ಪೇನಿದೆ. ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸರ್, 2 ವರ್ಷ ಅಷ್ಟೇ ಕಾಂಗ್ರೆಸ್ ಅವ್ರದ್ದು, ಸಿದ್ದರಾಮಯ್ಯ, DK ಶಿವಕುಮಾರ್ದೆಲ್ಲ ಮುಂದೆ 10 ವರ್ಷ ನಾವೇ ಬರ್ತೀವಿ, ಅವಾಗೆಲ್ಲ ಕೂಡ ಕ್ಲೀನ್ ಮಾಡ್ತೀವಿ. 10 ವರ್ಷ BJP ಅವರು ವಿಪಕ್ಷದಲ್ಲೇ ಇರ್ತಾರೆ. ಕೇಂದ್ರ ಸರ್ಕಾರ ಕೂಡ ಮುಂದಕ್ಕೆ ಅವರು ವಿಪಕ್ಷಕ್ಕೆ, ಅಂದರೆ BJP ಪಕ್ಷ ಅವರ ಮಿತ್ರ ಪಕ್ಷಗಳು ಪಾರ್ಲಿಮೆಂಟಲ್ಲೂ ಕೂಡ ವಿಪಕ್ಷದಲ್ಲಿ ಕೂತ್ಕೋತಾರೆ, ವಿರೋಧ ಪಕ್ಷಗಳ ಸಾಲಿನಲ್ಲಿ ಕೂತ್ಕೊಳ್ತಾರೆ. ಯಾವತ್ತೂ ಕೂಡ BJPಯವರು ಅಲ್ಲಿ ನಾಯಕತ್ವದ ಕೊರತೆ ಇದೆ. ರಾಜ್ಯದ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ, ಜನರ ಬಗ್ಗೆ ಚಿಂತೆ ಇಲ್ಲ, ಮಹಿಳೆಯರ ಬಗ್ಗೆ ಚಿಂತೆ ಇಲ್ಲ, ಕಾರ್ಮಿಕರ ಬಗ್ಗೆ ಚಿಂತೆ ಇಲ್ಲ. ಅವ್ರದ್ದು ಏನಿದ್ರು ಒಂದು ಅಧಿಕಾರ ಬೇಕಷ್ಟೆ, ಅಧಿಕಾರಕ್ಕೋಸ್ಕರ ಕಿತ್ಲಾಡ್ತಾರೆ ಅಷ್ಟೇ ಅವರು ಯಾವತ್ತೂ. ಆಮೇಲೆ ನಮ್ಮ ಪಕ್ಷ ನಾವು ಕೆಲಸನೂ ಮಾಡ್ತೀವಿ, ಕೆಲಸ ಮಾಡದೇ ಇದ್ದರೆ ನಮ್ಗೆ ಓಟ್ ಹಾಕೋದಿಲ್ಲ. BJPಯವ್ರಿಗಾದರೆ ಧರ್ಮದ ಹೆಸರಲ್ಲಿ ಓಟ್ ಹಾಕ್ತಾರೆ, ದೇವ್ರ ಹೆಸರಲ್ಲಿ ಓಟ್ ಕೇಳ್ತಾರೆ, ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ. ದೇವ್ರ ಕೆಲಸನೂ ಮಾಡಲ್ಲ, ಧರ್ಮದ ಕೆಲಸನೂ ಮಾಡಲ್ಲ. BJPಯವರು ಓಟ್ ಮಾತ್ರ 2 ಹೆಸರಲ್ಲಿ ಹಾಕ್ಸ್ಕೊಳ್ತಾರೆ. ಅದರಿಂದ ಅವರು ಅಧಿಕಾರಕ್ಕೆ ಬರೋ ಪ್ರಶ್ನೆ ಬರೋದಿಲ್ಲ. ಇನ್ನು 10 ವರ್ಷಗಳ ಕಾಲ ಕಾಯಂ ಇಲ್ಲೇ ಇರ್ತಾರೆ, ವಿಪಕ್ಷದಲ್ಲೇ ಇರ್ತಾರೆ. ನಿನ್ನೆ ಪರಮೇಶ್ವರ್ ಅವರು ABVP ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸರ್. ಮೆರವಣಿಗೆಯಲ್ಲಿ ಭಾಗಿಯಾಗಿ ಒಂದು ಮಾಲಾರ್ಪಣೆ ಮಾಡಿದ್ದಾರೆ ಅಬ್ಬಕ್ಕ ಪ್ರತಿಮೆಗೆ ಅಂತ ಬಹಳಷ್ಟೊಂದು ವಿವಾದ ಆಗ್ತಿದೆ ಸರ್. ABVP ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ABVP BJPಯ ಒಂದು ವಿದ್ಯಾರ್ಥಿ ಘಟಕ. ನಮ್ಮದು NSU ಇದೆ, ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ. ನಮ್ಮದು ವಿದ್ಯಾರ್ಥಿ ಘಟಕ. ಅವರು ಯಾವ ಕಾರಣಕ್ಕೆ ಹೋದ್ರೂ ನನಗೆ ಮಾಹಿತಿ ಇಲ್ಲ. ಯಾಕಂದರೆ ಹಿಂದೆ RSS ಗೀತೆ ಆಡಿದ್ದಕ್ಕೆ DK ಶಿವಕುಮಾರ್ ಅವ್ರ ಮೇಲೆ ಕ್ರಮ ಅಂತ ಎಲ್ಲ ಮಾತಾಡ್ತಿದ್ರು. ಈಗ ಪರಮೇಶ್ವರ್ ಅವ್ರ ವಿರುದ್ಧನೂ ಕೂಡ ಕ್ರಮ ಆಗಲಿ ಅಂತಿದ್ದಾರೆ. ನನಗೆ ಮಾಹಿತಿ ಇಲ್ಲ ಸರ್. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಗುತ್ತೆ. ಅದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಗೆ ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿನಲ್ಲಿ CM ಇರ್ತಾರೆ, ಗೃಹ ಮಂತ್ರಿಗಳು ಇರ್ತಾರೆ, ಆಮೇಲೆ ನಮ್ಮ ಕನ್ನಡ ಕಲ್ಚರ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು, 4-5 ಜನ ಇರ್ತಾರೆ. ಆ ಸಮಿತಿನಲ್ಲಿ ತೀರ್ಮಾನ ತಗೊಳ್ತಾರೆ ಅಥವಾ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಡ್ತಾರೆ. ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರು. ಯಾಕಂದರೆ ನಮ್ಗೆ ಈಗಿರ್ತಕ್ಕಂಥ ಕಾನೂನಲ್ಲೇ ಬ್ಯಾಲೆಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ. ಬ್ಯಾಲೆಟ್ ಬಗ್ಗೆ ಕೂಡ ಈ ಬ್ಯಾಲೆಟ್ EVM ತಯಾರಿಸೋದು ಎಲ್ಲೇಳಿ? EVM ತಯಾರಿಸೋದು ಜರ್ಮನಿನಲ್ಲಿ, ಆಮೇಲೆ ಜಪಾನಲ್ಲೂ ತಯಾರಿಸ್ತಾರೆ. ಜರ್ಮನಿಯ ಸುಪ್ರೀಂ ಕೋರ್ಟು 2009ರಲ್ಲೇ EVMನ ಬ್ಯಾನ್ ಮಾಡಿದ್ರು. ಯಾವ ದೇಶದಲ್ಲಿ EVM ತಯಾರಿಸ್ತಾರೋ ಆ ದೇಶದ ಸುಪ್ರೀಂ ಕೋರ್ಟು EVMನ್ನು ಬ್ಯಾನ್ ಮಾಡಿದೆ. ಆಮೇಲೆ ಅಮೇರಿಕಾ, ಫ್ರಾನ್ಸು, ಇಂಗ್ಲೆಂಡು, ಬಹುತೇಕ ಯುರೋಪ್ ರಾಷ್ಟ್ರಗಳು, ದೊಡ್ಡ ದೊಡ್ಡ ರಾಷ್ಟ್ರಗಳಿದೆಯಲ್ಲ, ಅವ್ರು ಯಾರೂ ಕೂಡ EVM ಬಳಸೋದಿಲ್ಲ. ಅಲ್ಲೆಲ್ಲ ಕೂಡ ಬ್ಯಾಲೆಟೇ ಬಳಸೋದು. ಹಿಂದೆ ರಾಜೀವ್ ಗಾಂಧಿಯವರಿದ್ದಾಗ ಆಗಿನ ಸರ್ಕಾರ ಮತ್ತು ಆಗ ಎಲೆಕ್ಷನ್ ಕಮಿಷನ್ನು ಅವರು EVM ಬಗ್ಗೆ ತೀರ್ಮಾನ ತಗೊಂಡು EVMಲ್ಲಿ ನಡೀತಾ ಇತ್ತು. ಈ ಥರ ಮೋಸ ಆಗ್ತಾ ಇದೆ ಅಂತೇಳಿ ಎಲ್ರಿಗೂ ಕೂಡ ಸಂಶಯ ಬಂದಿರೋದ್ರಿಂದ ಬ್ಯಾಲೆಟ್ ಬಾಕ್ಸ್ಗೆ ಹೋಗೋದು ಒಳ್ಳೆಯದು. ಅದರಲ್ಲಿ ಯಾವ ಒಂದು ಮೋಸನೂ ಆಗೋದಿಲ್ಲ.